ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ನಾನು ಇವತ್ತಿನ ದಿನ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ನನ್ನ ಮಗಳು ನಾನು ಇಬ್ಬರು ಹೊರಟಿದ್ವಿ. ನನ್ನ ಹಸ್ಬೆಂಡ್ ಹಂಗೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಸೊ ಅವಳನ್ನ ತುಂಬ ದಿನ ಆಗಿತ್ತು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಅವಳಿಗೂ ಚೇಂಜಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಏನು ನಮ್ಮಿಬ್ಬನದ್ದು ಅಲ್ಲುದ್ರಿದೆ. ಅವಳಿಗೆ ಇವಾಗ 7 ಇಯರ್ಸ್ ರನ್ನಿಂಗಲ್ಲಿದೆ. ಸೊ ಅವಳ್ದು ಅಲ್ಲಿ ಉದ್ರುಬಿಟ್ಟಿದೆ. ಈ ಮಾಡು ಈ ಅವ್ರ ಅಪ್ಪ ಅಂತೂ ಅದನ್ನೇ ಆಡ್ಕೊತಿರ್ತಾರೆ ಅವಳನ್ನ ಏನು ಅಂತ ಹೇಳ್ಬಿಟ್ಟು. ಹಂಗೆ ಈ ನಾಲ್ಗೆ ಹೆಂಗೆ ತಾಗಿಸ್ಕೊಂಬೇಡ ಅಂತಲೂ ಹೇಳ್ತಿರ್ತಾರೆ. ತಾಗಿಸ್ಕೊಂಡ್ರೆ ಅಲ್ಲೂ ಉಬ್ಬಲಾಗುತ್ತೆ ಅಂತ ಹೇಳ್ತಾರೆ. ಸೊ ಅದು ನಿಜನೋ ಹೆಂಗೋ ನನಗೆ ಗೊತ್ತಿಲ್ಲ. ಸೊ ಏನೋ ತಾಗಿಸ್ಕೋಬಾರ್ದು ಹತ್ರ ಬಿದ್ದಿರೋ ಹತ್ರ ಅಂತ ಹೇಳ್ತಾರೆ. ಹಂಗೆ ತಾಗಿಸ್ಕೊಂಡ್ರೆ ಅಲ್ಲಿ ಉಬ್ಬಲಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಇಂಪು ಚೆನ್ನಾಗಿ ಕಾಣಲ್ಲ, ಹಂಗೆ ಮಾಡ್ಕೋಬೇಡ ಅಂತ ತುಂಬ ಸಲ ಹೇಳ್ತಿರ್ತಾರೆ. ನೋಡಿ ಅಲ್ಲುದ್ರದಾಗ ಹೆಂಗೆ ಕಾಣಿಸ್ತಾಳೆ ಇಂಪನ, ಚೂರು ಚೆನ್ನಾಗಿ ಕಾಣಲ್ಲ ಅಲ್ಲ. ಮಕ್ಕಳು ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ನನಗಂತೂ ಅವಳನ್ನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅವಳು ಮಾತಾಡೋದು ಎಲ್ಲನೂ ಸ್ವಲ್ಪ ಚೇಷ್ಟೆಲ್ಲ ಜಾಸ್ತಿ ಮಾಡ್ತಾಳೆ. ಸೊ ಹಂಗೆ ನಾನು ಸ್ವಲ್ಪ ಹೊರಗಡೆ ಗ್ರಾಸರೀಸ್ ತರೋದಿತ್ತು ಅಂತ ಹೇಳ್ಬಿಟ್ಟು ಗ್ರಾಸರೀಸ್ ಕೂಡ ತಂದಿದ್ದಾಯಿತು. ಹಾಗೆ ನಮ್ಮ ಮನೆಯವ್ರು ಹೋಟೆಲ್ ಕೂಡ ಕರ್ಕೊಂಡೋಗಿದ್ರು. ಸೊ ಅಲ್ಲಿ ಐಸ್ ಕ್ರೀಮ್ ಕೂಡ ತಿಂದು, ಅವಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅದನ್ನು ಕೂಡ ಆರ್ಡ್ರ್ ಮಾಡಿಕೊಂಡು ತಿಂದಳು. ನಮಗೆ ಅವಳ ಖುಷಿಗಿಂತ ಇನ್ನೇನಲ್ವ, ಈ ಥರ ಚಿಕ್ಕ ಪುಟ್ಟ ಖುಷಿ ಕೊಟ್ಟರೆ ನಮಗೂ ಒಂಥರ ಖುಷಿ ಆಗುತ್ತೆ, ಮಕ್ಕಳು ಕೂಡ ಖುಷಿ ಪಡ್ತಾರೆ. ಅವಳಿಗೆ ಈ ಥರ ಹೊರಗಡೆ ಕರ್ಕೊಂಡು ಹೋಗೋದಂದರೆ ತುಂಬ ಖುಷಿ ಪಡ್ತಾಳೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.